ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತು ನಾನು 2025ರ ತುಳಸಿ ವಿವಾಹ ಯಾವಾಗ, ದಿನಾಂಕ, ಪೂಜಾ ವಿಧಾನ ಮತ್ತು ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿಸುತ್ತೇನೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಹಾಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ. ತುಳಸಿ ವಿವಾಹ ಸನಾತನ ಧರ್ಮದ ಪವಿತ್ರ ಹಬ್ಬವಾಗಿದ್ದು, ಇದನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯೆಂದು ಆಚರಿಸಲಾಗುತ್ತದೆ. ಅಂದರೆ ದೇವೋಠಾನಿ ಏಕಾದಶಿಯ ಮರುದಿನ ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ. ಈ ದಿನದಂದು ವಿಷ್ಣು ತನ್ನ 4 ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಮತ್ತು ಎಲ್ಲ ಶುಭ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಈ ವಿವಾಹವು ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು, ತುಳಸಿ ವಿವಾಹ ಮಾಡುವುದರಿಂದ ಕನ್ಯಾದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ಇವಾಗ ಬನ್ನಿ ತುಳಸಿ ವಿವಾಹ 2025ರ ಶುಭ ಸಮಯ ನೋಡೋಣ. ವೈದಿಕ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ನವೆಂಬರ್ 2ರಂದು ಬೆಳಗ್ಗೆ 7:31 ಪ್ರಾರಂಭವಾಗುತ್ತದೆ. ಇದು ನವೆಂಬರ್ 3ರಂದು ಬೆಳಗ್ಗೆ 5:07 ಕೊನೆಗೊಳ್ಳುತ್ತದೆ. ಆದ್ದರಿಂದ ಈ ವರ್ಷದ ತುಳಸಿ ವಿವಾಹವನ್ನು ನವೆಂಬರ್ 2ರಂದು ಆಚರಿಸಲಾಗುತ್ತದೆ. ಇನ್ನು ಕೆಲವರು ತ್ರಯೋದಶಿ ಎಂದು ಕೂಡ ಆಚರಿಸುತ್ತಾರೆ. ಇವಾಗ ಬನ್ನಿ ತುಳಸಿ ವಿವಾಹ 2025 ಪೂಜಾ ವಿಧಿಗಳು ನೋಡೋಣ. ಮೊದಲಿಗೆ ಮನೆಯ ಅಂಗಳ, ಬಾಲ್ಕನಿ ಅಥವಾ ಪೂಜಾ ಸ್ಥಳದಲ್ಲಿ ತುಳಸಿ ಗಿಡವನ್ನು ಇರಿಸಿ ಮತ್ತು ಅದರ ಮೇಲೆ ರಂಗೋಲಿ ಬಿಡಿಸಿ ಸುಂದರವಾಗಿ ಅಲಂಕರಿಸಿ. ತುಳಸಿಯವರಿಗೆ ಬಳೆಗಳು, ಚುನ್ರಿ, ಕೆಂಪು ಕಲರ್ ಚುನ್ರಿ, ಸೀರೆ ಮತ್ತು ಎಲ್ಲ ಅಲಂಕಾರದ ವಸ್ತುಗಳನ್ನು, ಅಂದರೆ ಒಂದು ಮದುಮಗಳಿಗೆ ಏನೆಲ್ಲ ಕೊಡ್ತೀವಲ್ಲ ಎಲ್ಲನೂ ಒಂದು ಮರದಲ್ಲಿ ಅಥವಾ ತಟ್ಟೆಯಲ್ಲಿ ಇಟ್ಬಿಟ್ಟು ತುಳಸಿ ದೇವಿಗೆ ಅರ್ಪಿಸಬೇಕು. ತುಳಸಿ ಗಿಡದ ಬಲಭಾಗದಲ್ಲಿ ಶಾಲಿಗ್ರಾಮ ದೇವರನ್ನು ಸ್ಥಾಪಿಸಿ. ಶಾಲಿಗ್ರಾಮ ಇಲ್ಲ ಅಂದರೆ ಕೃಷ್ಣನ ಮೂರ್ತಿ, ವಿಷ್ಣುವಿನ ವಿಗ್ರಹ ಮತ್ತು ಇನ್ನೊಂದು ಯಾವುದೋ ಗಿಡ ಬರುತ್ತಂತೆ, ವಿಷ್ಣುವಿನ ಅವತಾರ ಅಂತಾರೆ, ಆ ಗಿಡವನ್ನು ಕೂಡ ಇಡ್ಬೋದು. ಆ ಗಿಡದ ಹೆಸರು ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ನನಗಂತೂ ನೆನಪು ಬರ್ತಾ ಇಲ್ಲ ಇವಾಗ. ತುಳಸಿ ಮಾತೆ ಮತ್ತು ಶಾಲಿಗ್ರಾಮ ದೇವರನ್ನು ಗಂಗಾಜಲದಿಂದ ಸ್ನಾನ ಮಾಡಿಸಿ, ಶ್ರೀಗಂಧದ ತಿಲಕವನ್ನು ಶಾಲಿಗ್ರಾಮಕ್ಕೆ ಮತ್ತು ರೋಳಿ ತಿಲಕವನ್ನು ತುಳಸಿ ದೇವಿಗೆ ಹಚ್ಚಿರಿ. ಅವರಿಗೆ ಹೂವುಗಳು, ಸಿಹಿ ತಿಂಡಿಗಳು, ಕಬ್ಬು, ನೀರು, ಹಾಲು ಇತ್ಯಾದಿಗಳನ್ನು ಅರ್ಪಿಸಿ. ಧೂಪ ಮತ್ತು ದೀಪಗಳನ್ನು ಬೆಳಗಿಸಿ. ಶಾಲಿಗ್ರಾಮ ದೇವರಿಗೆ ಅಕ್ಕಿಯನ್ನು ಅರ್ಪಿಸುವುದಿಲ್ಲ, ಆದ್ದರಿಂದ ಅವರಿಗೆ ಎಳ್ಳು ಅಥವಾ ಬಿಳಿ ಚಂದನವನ್ನು ಅರ್ಪಿಸಿ. ತುಳಸಿ ದೇವಿ ಮತ್ತು ಶಾಲಿಗ್ರಾಮ ದೇವರನ್ನು 7 ಸುತ್ತು ಹಾಕಿ ಸರಿಯಾದ ಮಂತ್ರಗಳನ್ನು ಪಠಿಸುವುದರೊಂದಿಗೆ ನಡೆಸಲಾಗುತ್ತದೆ. ಮದುವೆಯ ನಂತರ ಆರತಿ ಮಾಡಿ ಮತ್ತು ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ. ಇವಾಗ ತುಳಸಿ ವಿವಾಹದ ಧಾರ್ಮಿಕ ಮಹತ್ವ ನೋಡೋಣ. ತುಳಸಿ ವಿವಾಹವು ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ತುಳಸಿ ಮತ್ತು ಶಾಲಿಗ್ರಾಮ ಅವರ ಶಾಸ್ತ್ರಬದ್ಧವಾಗಿ ವಿವಾಹವನ್ನು ಮಾಡುವ ಭಕ್ತರು ಕನ್ಯಾದಾನದಂತೆಯೇ ಪುಣ್ಯ ಪ್ರತಿಫಲವನ್ನು ಪಡೆಯುತ್ತಾರೆ ಮತ್ತು ಜೀವನದ ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ. ತುಳಸಿ ಮಾತೆಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನದಂದು ತುಳಸಿ ವಿವಾಹವನ್ನು ಮಾಡುವುದರಿಂದ ದಾಂಪತ್ಯ ಜೀವನಕ್ಕೆ ಸಂತೋಷ, ಪ್ರೀತಿ ಮತ್ತು ಸಮೃದ್ಧಿ ಬರುತ್ತದೆ. ಇದಲ್ಲದೆ ಅವಿವಾಹಿತ ಹುಡುಗಿಯರು ತಮಗೆ ಬೇಕಾದ ವರನನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆಯೂ ಕೂಡ ಇದೆ. ಇವಾಗ ತುಳಸಿ ವಿವಾಹದ ಪೂಜೆ ಮಂತ್ರ ನೋಡೋಣ. ಓಂ ತುಳಸಿ ದೇವಿಯೈ ನಮಃ, ಓಂ ಹ್ರಂ ತುಳಸೈ ನಮಃ. ಈ ಮಂತ್ರಗಳನ್ನು ನಾವು 108 ಬಾರಿ ಜಪಿಸಬಹುದು. ವಿಷ್ಣು ದೇವರಿಗೆ ಪೂಜೆ ಮಂತ್ರ. ಓಂ ನಮೋ ನಾರಾಯಣ,
ಓಂ ಲಕ್ಷ್ಮೀಪತಿಯೇ ನಮಃ ಹೀಗೆ ಜಪಿಸಬಹುದು. ಇವತ್ತು ಎಷ್ಟು ಮಾಹಿತಿಯನ್ನು ನಾನು ನೀಡಿದ್ದೇನೆ. ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹೇಗಿದೆ ಅಂತ ಕಾಮೆಂಟ್ ಕೂಡ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್. ಎಲ್ಲ ತುಳಸಿ ವಿವಾಹವನ್ನು ಮಾಡಿಸುತ್ತಿದ್ದೀರಾ ಅವರಿಗೆ ತುಳಸಿ ದೇವಿ ಮತ್ತು ವಿಷ್ಣುವಿನ ಕೃಪೆ ಇರಲಿ ಅಂತ ನಾನು ಆಶಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಬಾಯ್, ಟೇಕ್ ಕೇರ್. ಹರ ಹರ ಮಹಾದೇವ್.